ಸ್ನೇಹಿತರೆ, ಓಯೋ ರೂಮ್ ಎಂಬ ಪದವನ್ನು ಕೇಳಿದ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರುತ್ತವೆ ಎಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಇತ್ತೀಚೆಗೆ ನಡೆದ ಘಟನೆಯೊಂದು ನೋಡಿದರೆ ಓಯೋ ರೂಮ್ಗಳಿಗೆ ಹೋಗುವುದಕ್ಕೂ ಭಯ ಆಗ್ತಾ ಇದೆ. ಹೌದು, ಓಯೋ ರೂಮ್ಗಳಲ್ಲಿ ರಹಸ್ಯ ಕ್ಯಾಮ್ರಾ ಅಳವಡಿಸಿ ಅಲ್ಲಿಗೆ ಬರುವ ಜೋಡಿಯ ರೊಮ್ಯಾಂಟಿಕ್ ದೃಶ್ಯಗಳನ್ನು ಚಿತ್ರೀಕರಿಸಿ ಭಾರೀ ಹಣಕ್ಕೆ ಬೇಡಿಕೆ ಇಡುತ್ತಿರುವ ದಂಧೆ ಒಂದು ಇದೀಗ ಬಯಲಾಗಿದೆ. ಈ ಘಟನೆ ಸದ್ಯ ಸಂಚಲನವನ್ನು ಮೂಡಿಸ್ತಾ ಇದೆ. ಹೈದರಾಬಾದ್ ಉಪನಗರ ಶಂಷಾಬಾದ್ನಲ್ಲಿರುವಂಥ ಸೀತಾ ಗ್ರ್ಯಾಂಡ್ ಓಯೋ ಹೋಟೆಲ್ನಲ್ಲಿ ರಹಸ್ಯ ಕ್ಯಾಮ್ರಾಗಳು ಪತ್ತೆಯಾಗಿರುವ ಸುದ್ದಿ ಭಾರೀ ಸಂಚಲನ ಮೂಡಿಸ್ತಾ ಇದೆ. ಪೊಲೀಸರ ಪ್ರಕಾರ ಒಂಗೋಲು ಮೂಲದ ಗಣೇಶ್ ಎಂಬುವರು ಓಯೋ ಹೋಟೆಲ್ ನಡೆಸ್ತಾ ಇದ್ದಾರೆ. ಮಲಗುವ ಕೋಣೆಗಳಿರುವ ಬಲ್ಬ್ಗಳಲ್ಲಿ ರಹಸ್ಯ ಕ್ಯಾಮ್ರಾಗಳನ್ನು ಅಳವಡಿಸಿ ದಂಪತಿ ಅಥವಾ ಪ್ರೇಮಿಗಳ ಸರಸ ಸಲ್ಲಾಪ ದೃಶ್ಯಗಳನ್ನು ಸೆರೆ ಹಿಡಿಯುವ ಗಂಭೀರ ಆರೋಪ ಕೇಳಿಬಂದಿದೆ. ವಿಡಿಯೋ ಸೆರೆ ಹಿಡಿದ ಬಳಿಕ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದು, ಹಣ ಕೊಡದಿದ್ದರೆ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದಾಗಿ ಹೆದರಿಸ್ತಾ ಇದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸ್ತಾರೆ. ಕ್ಯಾಮ್ರಾಗಳನ್ನು ವಶಕ್ಕೆ ಪಡೆದು ಆರೋಪಿಗಳನ್ನು ಬಂಧಿಸ್ತಾರೆ. ಆರೋಪಿಗಳು ಲಾಡ್ಜ್ಗೆ ಬಂದ ಯುವಕರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಉತ್ತರ ಪ್ರದೇಶದ ನೋಯ್ಡಾದ ಅನೇಕ ಓಯೋ ಹೋಟೆಲ್ಗಳಲ್ಲಿ ರಹಸ್ಯವಾಗಿ ಕ್ಯಾಮ್ರಾಗಳನ್ನು ಅಳವಡಿಸುತ್ತಿದ್ದ ಗ್ಯಾಂಗ್ ಅನ್ನು ಪೊಲೀಸರು ಈ ಹಿಂದೆ ಭೇದಿಸಿದ್ದಾರೆ. ದಂಪತಿ ದೂರಿನ ಮೇರೆಗೆ ಪೊಲೀಸರು ಓಯೋ ಹೋಟೆಲ್ಗೆ ತೆರಳಿ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ದಂಪತಿ ತಂಗಿದ್ದ ಕೊಠಡಿಯಲ್ಲಿ ರಹಸ್ಯ ಕ್ಯಾಮ್ರಾಗಳನ್ನು ಇಡಿಸಲಾಗಿತ್ತು. ಕೆಲವು ದಿನಗಳ ನಂತರ ದುಷ್ಕರ್ಮಿಗಳ ಗುಂಪು ದಂಪತಿಗಳನ್ನು ಸಂಪರ್ಕಿಸಿ ವಿಡಿಯೋ ತೋರಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿತ್ತು. ಹಣ ಕೊಡದಿದ್ದರೆ ನಿಮ್ಮ ವಿಡಿಯೋ ಹಂಚುವುದಾಗಿ ಬೆದರಿಕೆ ಹಾಕ್ತಾ ಇತ್ತು ಈ ಖತರ್ನಾಕ್ ಗ್ಯಾಂಗ್. ಈ ಘಟನೆ ಕುರಿತು ಪೊಲೀಸರಿಗೆ ಮಾಹಿತಿ ಲಭಿಸಿ ತನಿಖೆ ತೀವ್ರಗೊಳಿಸಿದಾಗ ಇದರಲ್ಲಿ ಹೋಟೆಲ್ ಸಿಬ್ಬಂದಿಯ ಪಾತ್ರವಿಲ್ಲ ಎಂದು ತಿಳಿದುಬರುತ್ತೆ. ವಿಷ್ಣು ಸಿಂಗ್, ಅಬ್ದುಲ್ ವಹಾವ, ಪಂಕಜ್ ಕುಮಾರ್, ಅನುರಾಗ್ ಕುಮಾರ್ ಸಿಂಗ್ ಹೀಗೆ 3 ಪ್ರತ್ಯೇಕ ಗ್ಯಾಂಗ್ಗಳಿಗೆ ಸೇರಿದವರನ್ನು ಪೊಲೀಸರು ಬಂಧಿಸ್ತಾರೆ. ಹೋಟೆಲ್ ರೂಮ್ ಬುಕ್ ಮಾಡಿ ಕ್ಯಾಮ್ರಾ ಅಳವಡಿಸ್ತಾ ಇತ್ತು ಈ ಗ್ಯಾಂಗ್. ದಂಪತಿಗಳು ಬಂದು ಹೋದ ಬಳಿಕ ಅದೇ ರೂಮ್ಗೆ ತೆರಳಿ ಕ್ಯಾಮ್ರಾದಿಂದ ವಿಡಿಯೋ ಪಡೆದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಇದು ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಯಾಕೆ ಅಂದರೆ ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆಗೆ ರೂಮ್ಗೆ ಹೋಗಿರ್ತೀವಿ ಅಥವಾ ಕಪಲ್ ಆಗಿ ರೂಮಿಗೆ ಹೋಗಿರ್ತೀವಿ. ಆವಾಗ ತುಂಬ ಹುಷಾರ್ತನದಿಂದ ನಾವು ರೂಮಿಗೆ ಹೋಗಿ ಬರಬೇಕಾಗುತ್ತೆ. ಇಲ್ಲ ಅಂದರೆ ನಮ್ಮ ಮಾನ ಮರ್ಯಾದೆ ಜೊತೆಗೆ ಹಣವನ್ನು ಕಳೆದುಕೊಂಡು ನಾವು ನಮ್ಮ ಮಾನವನ್ನು ಬೀದಿ ಪಾಲಾಗಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನಮ್ಮ ವಿಶ್ವಾಸದಲ್ಲಿರುವಂಥ ಪರಿಚಯ ಇರುವಂಥ ರೂಮ್ನಲ್ಲಿ ನಾವು ವಾಸ್ತವವನ್ನು ಮಾಡಬೇಕಾಗತ್ತೆ. ಈ ವಿಡಿಯೋದ ಮಾಹಿತಿ ಏನು ಅಂದರೆ, ನಮ್ಮ ಬಗ್ಗೆ ನಾವು ತುಂಬ ವಿಚಾರ ಮಾಡಿ ಒಂದು ರೂಮನ್ನು ಬುಕ್ ಮಾಡಿಕೊಂಡು ನಾವು ಸ್ಟೇ ಮಾಡಬೇಕಾಗತ್ತೆ. ಇಷ್ಟು ಇಂದಿನ ಮಾಹಿತಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.